ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೋಮವಾರ ಮತ್ತು ಮಂಗಳವಾರದ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗಿನ ರೊಟೀನ್ ಸೋಮವಾರ ಏನೆಲ್ಲ ಮಾಡಿಕೊಂಡೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ವಿಡಿಯೋದಲ್ಲಿ ಏನೇನೆಲ್ಲ ಇದೆ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಬಂದು ನಾನು ಟೊಮೊಟೊ ಬಾತ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಬಂದು ಟೊಮೊಟೊ ಬಾತು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದು ಚಕ್ಕೆ, 2 ಲವಂಗ, ಹಾಗೆ ಒಂದು ಈರುಳ್ಳಿ, ಒಂದು 3 ಟೊಮೊಟೊನ ಕಟ್ ಮಾಡಿ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ನೀವು ಹಾಗೆ ಕಟ್ ಮಾಡಿ ಕುಕ್ಕರ್ಗೆ ಒಗ್ಗರಣೆಗೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಒಗ್ಗರಣೆಗೂ ಕೂಡ ಹಾಕ್ತೀನಿ, ಮಿಕ್ಸಿ ಜಾರ್ಗೂ ಒಂದು 2 ಟೊಮೊಟೊನ ಹಾಕಿ ರುಬ್ಕೋತೀನಿ. ಹಾಗೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಇದನ್ನು ರುಬ್ಕೊಂಡು ಬರೋಣ. ನಾನು ಹಸಿಮೆಣ್ಸಿನ್ಕಾಯಿ ಹಾಕೋದು ಮರ್ತಿದ್ದೆ, ಸೊ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾದ ನಂತರ ಒಂದು 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಪಲಾವ್ ಸ್ಪೈಸಸ್ ಏನೇನಿರುತ್ತೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ, ಮರಾಠಿ ಮೊಗ್ಗು, ಸೊ ನಿಮ್ಮ ಹತ್ರ ಏನು ಅವೈಲಬಲ್ ಇದೆ ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದೆಲ್ಲ ಫ್ರೈ ಆದಮೇಲೆ ಒಂದು ಈರುಳ್ಳಿನ ನಾನು ದೊಡ್ಡದಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಕೂಡ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸೊ ಇದು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಹಸಿ ಸ್ಮೆಲ್ ಇರೋದಿಲ್ಲ. ಸೊ ಹಾಗಾಗಿ ಇವಾಗ ಕಸೂರಿ ಮೇಥಿನ ಹಾಕ್ಕೋತಾ ಇದ್ದೀನಿ. ಸೊ ಕಸೂರಿ ಮೇಥಿ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಕಸೂರಿ ಮೇಥಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಎಣ್ಣೆಗೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಹಾಗೆ ಮಸಾಲ ರುಬ್ಕೊಂಡು ಬಂದಿದ್ನಲ್ಲ, ಸೊ ಆ ಮಸಾಲನೂ ಕೂಡ ಹಾಕ್ತಾಯಿದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ, ನಾವು ಯಾವುದನ್ನು ಕೂಡ ಹುರಿದಿಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ. ಹಾಗಾಗಿ ಇವಾಗ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲೂ ಕೂಡ ಎಲ್ಲ ನಾವು ಹಸಿದೇ ಹಾಕಿರೋದ್ರಿಂದ ಹಸಿ ಸ್ಮೆಲ್ ತುಂಬ ಇರುತ್ತೆ. ಸೊ ಅದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಅದನ್ನು ಹುರ್ಕೊಂಡು ಆನಂತರ ನಾನು ಮತ್ತೆ ಕಟ್ ಮಾಡಿಟ್ಟಿರೋ ಅಂಥ ಒಂದು 4 ಟೊಮೊಟೊನ ಹಾಕ್ತಾಯಿದ್ದೀನಿ. ಸೊ ಟೊಮೊಟೊ ಜೊತೆಗೇ ಸ್ವಲ್ಪ ಸಾಲ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕ್ಕೆ ಬಿಟ್ಬಿಡಬೇಕು. ಉಪ್ಪು ಹಾಕೋದ್ರಿಂದ ಟೊಮೊಟೊ ತುಂಬ ಚೆನ್ನಾಗಿ ಬೇಗ ಸ್ಮ್ಯಾಶಿಯಾಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಸೊ 1-2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಬೇಯಿಸಿದ್ರೆ ಸಾಕು. ಸೊ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಇದು ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 1-2 ನಿಮಿಷ ಇದನ್ನು ಬೇಯೋಕ್ಕೆ ಬಿಡಬೇಕು. ಸೊ ಇವಾಗ ಆಲ್ಮೋಸ್ಟು ಬೆಂದಿದೆ. ಸೊ ಇವಾಗ ಇದ್ರ ಜೊತೆಗೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಒಂದು 4, ಬಟ್ ಅದು ಖಾರ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ. ಇಲ್ಲ ಬೇಡ, ನಿಮಗೆ ಅದೇ ಸ್ಪೈಸಸ್ ಸಾಕಾಗುತ್ತೆ, ನಮಗೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದೇ ಸಾಕಾಗುತ್ತೆ ಅಂದರೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ನಮಗೆ ಸ್ಪೈಸಸ್ಸು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು. ಸೊ ಅದನ್ನೆಲ್ಲ ಹುರಿದ್ಬಿಟ್ಟು ಸ್ಪೈಸಸ್ನು ಚೆನ್ನಾಗಿ ಹುರ್ಕೊಂಡು ಅದಾದ ನಂತರ ನಾನು ಫಸ್ಟೇ ತೊಳೆದಿಟ್ಕೊಂಡಿರೋ ಅಂಥ ಒಂದು 2 ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಮಸಾಲೆ ಜೊತೆಗೆ ಚೆನ್ನಾಗಿ ಹುರಿತಾ ಇದ್ದೀನಿ. ಸೊ ಮಸಾಲೆ ಜೊತೆಗೆ ಹುರಿಯೋದ್ರಿಂದ ಎಲ್ಲದಕ್ಕೂ ಮಸಾಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಹಾಗಾಗಿ ಹಾಗೆ ನಾನಿಲ್ಲಿ 2 ಲೋಟ ಅಕ್ಕಿಗೆ ಒಂದು 4 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ಒಂದೊಂದು ರೈಸು ಒಂದೊಂದು ಥರ ನೀರು ಹಿಡಿಸುತ್ತೆ. ಸೊ ನಾನು ಒಂದು 4 ಲೋಟ ನೀರು ಹಾಕಿದ್ದೀನಿ. ಸೊ ಅದನ್ನು ಈ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿ ಬರೋವರೆಗೂ
ಮುಚ್ಚಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದು 50% ಅಕ್ಕಿ ಬೆಂದರೆ ಸಾಕು. ಸೊ ಅದಾದಮೇಲೆ ನಾವು ಕುಕ್ಕರ್ ಮುಚ್ಚಳನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೊಮೊಟೊ ಬಾತ್ ರೈಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊಳ್ಳಿ. ಸೊ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಸೊ ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 50% 60% ಅಷ್ಟು ಬೆಂದ ಮೇಲೆ ನೀವು ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ಇಲ್ಲ 2 ವಿಷಲ್ನ ಹಾಕ್ಕೋಬೋದು. ಸೊ ನಾನಿಲ್ಲಿ 2 ವಿಷಲ್ನ ಹಾಕ್ಕೊಂಡಿದ್ದೀನಿ. 2 ವಿಷಲ್ ಆದಮೇಲೆ ನೋಡಿ ನಾನು ಮತ್ತೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಸೊ ಎಲ್ಲ ಕ್ಲೀನಾಗಿ ಅದನ್ನು ಮಿಕ್ಸಪ್ ಮಾಡಿದ್ದೆ. ಸೊ ನಾನು ವೀಡಿಯೋ ಮಾಡೋದು ಮರ್ತೋಗಿತ್ತು. ಸೊ ಹಾಗಾಗಿ ಈಗ ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಇಟ್ಟು, ಏಕೆಂದರೆ ಇದು ಆರಿದ ಮೇಲೆ ಸ್ವಲ್ಪ ಜಾಸ್ತಿ ಬಿಡಿ ಬಿಡಿಯಾಗಿ ಆಗಿಬಿಡತ್ತೆ, ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡ್ರೆ ಆಮೇಲೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಬಿಸಿ ಬಿಸಿಯಾದ ಟೊಮೊಟೊ ಬಾತ್ ರೆಡಿಯಾಗಿದೆ. ಸೊ ಇದ್ರ ಜೊತೆಗೆ ನೀವು ಬಟಾಣಿ ಕೂಡ ಸೇರಿಸ್ಕೋಬೋದು. ಸೊ ಅದಾದಮೇಲೆ ನಾನು ಸೋಮವಾರ ಆಗಿರೋದ್ರಿಂದ ಯಜಮಾನ್ರೆ ಎಲ್ಲ ಪೂಜೆ ಮಾಡಿ ಹೋಗಿದ್ದಾರೆ. ಸೊ ನಾನು ಪೂಜೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಸೊ ನಾನು ರೆಡಿ ಮಾಡಿಕೊಡೋ ಅಷ್ಟರಲ್ಲಿ ಅವರು ಸ್ನಾನ ಮಾಡ್ಕೊಂಡು ಬಂದು ಈ ರೀತಿ ಹೂವೆಲ್ಲ ಮುಡಿಸಿ ಪೂಜೆನ ಮುಗಿಸಿದ್ರು. ಸೊ ನನಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಲೇಟಾಗಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಅವರೆಲ್ಲ ಮಾಡಿ ಹೋಗಿದ್ದಾರೆ. ಸೊ ಸಿಂಪಲ್ಲಾಗಿ ಪ್ರತಿ ವಾರ ಸೋಮವಾರ ಮಂಗಳವಾರ ಈ ರೀತಿ ಸಿಂಪಲ್ಲಾಗಿ ಪೂಜೆ ಆಗಿರುತ್ತೆ. ಸೊ ಅದಾದಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು ಅನ್ನಲ್ವಾ, ನೋಡಿ ಕಬೋರ್ಡಲ್ಲಿ ಬಟ್ಟೆಗಳೆಲ್ಲ ಯಾವ ರೇಂಜಿಗೆ ಆಗಿದೆ ಅಂದರೆ ಒಂಥರ ಹಳೆ ಬಟ್ಟೆ ಗೋಡನ್ ಥರ ಆಗಿಬಿಟ್ಟಿದೆ ನಮ್ಮ ವಾರ್ಡ್ರೋಬು. ಸೊ ಈ ಕಡೆ ಈ ಒಂದು ವಾರ್ಡ್ರೋಬಲ್ಲಿ ನಂದು ಮಾತ್ರ ಬಟ್ಟೆಗಳಿರೋದು. ಸೊ ನನ್ನ ಮಗಂದು ಮತ್ತು ಯಜಮಾನ್ರದ್ದು ಆ ಕಡೆ ರೂಮಲ್ಲಿ ಇದೆ. ಸೊ ಇಲ್ಲಿ ಏನಂದರೆ ನಂದು ಸೀರೆಗಳು ಡೈಲಿ ವೇರ್ ಆಗ್ಬೋದು ಮತ್ತು ನಾರ್ಮಲ್ ಫಂಕ್ಷನ್ ವೇರ್ ಆಗ್ಬೋದು. ಸೊ ಎಲ್ಲದನ್ನು ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಇವಾಗ ಏನು ಹುಡುಕ್ತಾ ಇದ್ದೀನಿ ಅಂದರೆ ಅಮ್ಮನ ಸೀರೆಗಳನ್ನ ಹುಡುಕ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮು ಮನೆ ದೇವ್ರಿಗೆ ಹೋಗಬೇಕು ಅಂತ ಬಂದಾಗ ಅಮ್ಮ ಸೀರೆಗಳೆಲ್ಲ ಇಲ್ಲೇ ಬಿಟ್ಟೋಗಿದ್ರು. ಅಮ್ಮ ಇವಾಗ ಟ್ರಿಪ್ ಹೋಗ್ತಾ ಇದ್ದಾರೆ, ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಮ್ಮಂಗೆ ಸೀರೆಗಳೆಲ್ಲ ಬೇಕಿತ್ತು. ಅವ್ರಿಗೆ ಒಂದು 10 ದಿವಸ ಹೋಗ್ತಾ ಇದ್ದಾರೆ. ಒಂದು 5-6 ಸೀರೆ ಇಲ್ಲೇ ಇತ್ತು. ಹಾಗಾಗಿ ಅವ್ರಿಗೆ ಸ್ವಲ್ಪ ಸಿಂಪಲ್ ಆಗಿರೋ ಡೈಲಿ ವೇರ್ ಥರ ಸೀರೆ ಹಾಕ್ಕೊಂಡ್ರೆ ಬೆಸ್ಟ್ ಅಲ್ವಾ. ಹಾಗಾಗಿ ಇಲ್ಲಿರೋ ಸೀರೆಗಳನ್ನೆಲ್ಲ ಎತ್ಕೋಬೇಕು. ಸೊ ನಾನೇನು ಮಾಡಿದ್ದೆ, ಯಾವುದೋ ಒಂದು ಅರ್ಜೆಂಟಲ್ಲಿ ಎಲ್ಲ ಹಾಗಾಗಿ ತುರುಕ್ಬಿಟ್ಟಿರ್ತೀನಿ. ಹಾಗಾಗಿ ಇವಾಗ ಎಲ್ಲ ಪ್ರತಿಯೊಂದನ್ನು ಹುಡುಕ್ತಾ ಇದ್ದೀನಿ. ಸೊ ಹುಡುಕ್ತಾ ಹಾಗೆ ಕೆಳಗಡೆ ಇರೋವಂಥ ಕಬೋರ್ಡು ಆ ಗೋಡನ್ ಥರ ಇರೋದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ, ಟೈಮ್ ಇತ್ತು ಅಂದ್ಬಿಟ್ಟು ಎಲ್ಲದನ್ನು ನೋಡ್ತಾ ಇದ್ದೀನಿ. ಸೊ ಹಾಗೆ ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಬ್ಲೌಸ್ಗಳು ಯಾವುದೂ ಆಗ್ತಾಯಿಲ್ಲ. ಹಾಗಾಗಿ ಎಲ್ಲ ಟ್ರೈ ಮಾಡಿ ಹಾಗೆ ಇಡ್ತಾಯಿದ್ದೀನಿ. ಸೊ ಅದ್ರ ಜೊತೆ ನನ್ನ ಮಗ ಒಬ್ಬ ಕಪ್ಪಿ ಚೇಷ್ಟೆ ಮಾಡಿಕೊಂಡು ನಾನು ಡ್ರೆಸ್ ಹಾಕ್ಕೋತೀನಿ ಅಂತೇಳಿ ಡ್ರೆಸ್ಸೆಲ್ಲ ಹಾಕ್ಕೊಂಡು ಏನೇನೋ ಕಪ್ಪಿ ಚೇಷ್ಟೆ ಮಾಡ್ತಾಯಿದ್ದಾನೆ. ಸೊ ಹೀಗೆ ಕೆಳಗಡೆ ಇರುವಂಥ 2 ಸ್ಟೆಪ್ಪು ಸ್ವಲ್ಪ ಕ್ಲೀನ್ ಆಯಿತು. ಮೇಲ್ಗಡೆ ಇರುವಂಥ ಸೀರೆ ಕ್ಯಾಬಿನೆಟ್ ಏನಿದೆ, ಸೊ ಅದೇನು ಕ್ಲೀನ್ ಮಾಡಲಿಲ್ಲ, ಏಕೆಂದರೆ ಮುಂದೆ ಇನ್ನು ಕ್ಲೀನ್ ಮಾಡೋದಿದೆ. ಸೊ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಕ್ಲೀನ್ ಮಾಡೋದನ್ನು ಮತ್ತು ತೋರಿಸ್ತೀನಿ. ಸೊ ಹಾಗೆ ಬೇರೆ ಪ್ಲ್ಯಾನ್ಸ್ಗಳಿದೆ. ಹಾಗಾಗಿ ನಾನು ಇವಾಗ ಏನೋ ಅಂಥ ಡೀಪಾಗೇನು ನಾನು ಮಾಡೋಕ್ಕೆ ಹೋಗಿಲ್ಲ. ಸೊ ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡಿಕೊಂಡು ಎಲ್ಲ ಹಾಗಾಗಿ ಇಟ್ಟಿದ್ದೀನಿ. ಸೊ ಅಮ್ಮನ ಸೀರೆಗಳನ್ನೆಲ್ಲ ತೊಗೊಂಡು ನಾನು ಎಲ್ಲ ಸಪ್ರೇಟ್ ಮಾಡಿ, ಸೊ ಮಿಕ್ಕಿದಂಥ ನನ್ನ ಸೀರೆಗಳು ಮತ್ತು ಡ್ರೆಸ್ಗಳೆಲ್ಲ ಏನಿತ್ತು, ಸೊ ಅದನ್ನು ಕೂಡ ಮಡಿಸಿ ಎತ್ತಿಡ್ತಾ ಇದ್ದೀನಿ. ಸೊ ನಾನೇನು ಜಾಸ್ತಿ ಜೋಡಿಸಿ ಏನು ಇಟ್ಟಿಲ್ಲ, ಹಾಗಾಗಿ ಎತ್ತಿಟ್ಟಿದ್ದೀನಿ. ಸೊ ನೆಕ್ಸ್ಟು ನಂದು ಬೇರೆ ಪ್ಲ್ಯಾನೇ ಇದೆ. ಸೊ ಹಾಗಾಗಿ ಇವಾಗೇನು ನಾನು ಅಷ್ಟೊಂದು ಜಾಸ್ತಿ ಕ್ಲೀನ್ ಅಂತ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ನೋಡೋಣ, ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ಬರುವಂಥ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಏಕೆಂದರೆ ಅದು ಕನ್ಫರ್ಮ್ ಆಗಬೇಕು. ಸೊ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ನಾವೇನು ಹೇಳೋಕ್ಕಾಗಲ್ಲ. ಹಾಗಾಗಿ ಕನ್ಫರ್ಮ್ ಆಗಲಿ. ಸೊ ಕನ್ಫರ್ಮ್ ಆದಮೇಲೆ ನಾನು ಹೇಳ್ತಾ ಹೋಗ್ತೀನಿ.
ಸೊ ಹಾಗೆ ತುಂಬ ಚಿಕ್ಕವಾಗಿ ಅಂದರೆ ನಾನು ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ತುಂಬ ಬಟ್ಟೆಗಳು ಟೈಟ್ ಆಗ್ತವೆ. ಸೊ ಅದನ್ನೆಲ್ಲ ಸಪ್ರೇಟ್ ಎತ್ತಿಡ್ತಾ ಇದ್ದೀನಿ. ಸೊ ಯಾರಿಗಾರು ಕೊಡೋಣ ಅಂಥೇಳಿ ತುಂಬ ಚೆನ್ನಾಗಿದ್ದಾವೆ ಟಾಪ್ಸ್ಗಳೆಲ್ಲ. ಸೊ ಹಾಗಾಗಿ ಅದನ್ನೇ ನೋಡಿಬಿಟ್ಟು ನಾನು ಹಾಗಾಗಿ ಎತ್ತಿಡ್ತಾ ಇದ್ದೀನಿ. ಸೊ ಅದೆಲ್ಲ ಮುಗಿಸಿ ಆದಮೇಲೆ ಇಲ್ಲಿ ನೈಟು ಊಟಕ್ಕೆ ನಾನು ಕಡಲೆಕಾಳನ್ನು ನೆನೆಸ್ತಾ ಇದ್ದೀನಿ. ಸೊ ನನಗೆ ಮರ್ತೋಗಿತ್ತು ಕಡಲೆಕಾಳು ನೆನೆಸೋದು. ಸುಮಾರು ಒಂದು 6 ಗಂಟೆ ಸುಮಾರಿಗೆ ನೆನೆಸಿದೆ. ಸ್ವಲ್ಪ ಬಿಸಿ ನೀರನ್ನು ಹಾಕ್ಬಿಟ್ಟು ನೆನೆಸಿದ್ದೀನಿ. ಸೊ ನೆನೆಸ್ಬಿಟ್ಟು ಸಂಜೆ ಟೀನ ಮಾಡಿಕೊಂಡೆ. ಸೊ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಸಂಜೆ ಆದರೆ ಸಾಂಬಾರು ಏನು ಮಾಡೋದು, ಬೆಳಗ್ಗೆ ಆದರೆ ತಿಂಡಿ ಏನು ಮಾಡೋದು ಅಂತಲೇ ತಲೆನೋವು. ಸೊ ಹಾಗಾಗಿ ಸಡನ್ನಾಗಿ ಅದನ್ನು ನೆನೆಸಿದೆ. 1 ಅವರ್ ನೆಂದರೆ ಸಾಕು, ಬಿಸಿ ನೀರು ಹಾಕಿರೋದ್ರಿಂದ ಬೇಗ ನೆನೆಯುತ್ತೆ. ಸೊ ಇವಾಗ ಒಂದು ಜಾರ್ಗೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಮತ್ತು 2 ಈರುಳ್ಳಿ, 1 ಇಂಚಷ್ಟು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ. ಸೊ ಹಾಗೆಯೇ 1 ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಸೊ 1 ಟೊಮೊಟೊನ ನಾನು ರುಬ್ಬಕ್ಕೆ ಹಾಕ್ತೀನಿ, ನಿಮಗೆ ಬೇಕಂದರೆ ಒಗ್ಗರಣೆಗೆ ಹಾಕ್ಕೋಬೋದು. ಸೊ ಮಸಾಲೆ ಸಾರಿಗೆಲ್ಲ ಟೊಮೊಟೊ ಜಾಸ್ತಿ ಬಳಸಲ್ಲ. ಸೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ, ಸೊ ಇದನ್ನೆಲ್ಲ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಖಾರಕ್ಕೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, 5ರಿಂದ 6. ಹಾಗೆ ಚಕ್ಕೆ ಲವಂಗ, 4 ಲವಂಗ ಮತ್ತು 1 ಚಕ್ಕೆ ಪೀಸನ್ನು ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ರುಬ್ಕೊಂಡು ಬರೋಣ. ಸೊ ಇದು ರುಬ್ಕೊಂಡು ಬರೋಷ್ಟರಲ್ಲಿ ನಮಗೆ ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕ್ಕೊಳ್ಳೋಣ. ಸೊ ಸ್ವಲ್ಪನೇ ನೆನೆಸ್ಕೊಂಡಿದ್ದೆ. ತರಕಾರಿ ಏನೂ ಇರಲಿಲ್ಲ, ಆಲೂಗಡ್ಡೆ, ಬದನೆಕಾಯಿ ಏನೊಂದು ತರಕಾರಿ ಇರಲಿಲ್ಲ. ಹಾಗಾಗಿ ಏನು ಸಾಂಬಾರು ಮಾಡೋದು ಅಂಥೇಳಿ ತಲೆ ಕೆಡಿಸ್ಕೊಂಡು ಈ ಒಂದು ಸಾಂಬಾರನ್ನ ಕಾಳಿತ್ತಲ್ವ, ಸೊ ಹಾಗಾಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು 1 ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಸಾಸಿವೆ ಎಲ್ಲ ಏನೂ ಹಾಕಲ್ಲ, ಮಸಾಲೆ ಸಾಂಬಾರಲ್ವ, ಅದಕ್ಕೋಸ್ಕರ. ಸೊ ನೋಡಿ 1 ಅವರ್ಗೆಲ್ಲ ಇಷ್ಟು ಚೆನ್ನಾಗಿ ಅದು ಕಾಳು ಎಷ್ಟು ಚೆನ್ನಾಗಿ ನೆಂದಿದೆ. ನೈಟೇ ನೆನೆಸ್ಬೇಕು ಅನ್ನೋದು ಏನೂ ಇಲ್ಲ, ಅನ್ನೋದೇನಿಲ್ಲ. ಸೊ ನಾನು ಸ್ವಲ್ಪ ನೀರನ್ನು ಬೆಚ್ಚಗೆ ಮಾಡಿಕೊಂಡು 1ರಿಂದ 1.5 ಅವರ್ ನೆನೆಸಿದ್ರೆ ಸಾಕು. ಸೊ ಇವಾಗ ಕಾಳನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ಏಕೆಂದರೆ ಕಡಲೆಕಾಳಾಗಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡಿಕೊಂಡು ಇದು ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು. ಸೊ ಉಪ್ಪು ಚೆನ್ನಾಗಿ ಹಿಡಿದ್ಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೋಬೇಕಾಗತ್ತೆ. ಸೊ ಈ ಮಸಾಲೆನೂ ಅಷ್ಟೇ ನಾವು ಎಲ್ಲೂ ಕೂಡ ಫ್ರೈ ಮಾಡ್ಕೊಂಡಿಲ್ಲ, ಹಸಿ ಮಸಾಲೆನ ರುಬ್ಕೊಂಡಿರೋದು. ಸೊ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಎಣ್ಣೆ ಜೊತೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆ ನಂತರ ನಾವು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಸೊ ಇವಾಗ ಜಾರಲ್ಲಿರೋ ಅಷ್ಟು ನೀರನ್ನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯು ಬರೋವರೆಗೂ ಬಿಟ್ಟರೆ ಸಾಕು. ಸೊ ಹಾಗೆ ಸ್ನೇಹಿತರೆ, ನನ್ನ ಒಂದು ಸೋಮವಾರ ಮತ್ತು ಮಂಗಳವಾರದ ದಿನದ ವ್ಲಾಗ್ ಹೀಗಿರುತ್ತೆ. ಸೊ ನಿಮಗೇನಾದರೂ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಿದ್ರೆ ಬರಲಾ? ಬಾಯ್ ಸ್ನೇಹಿತರೆ.